ಎಲ್ಲರಿಗೂ ಶುಭೋದಯ. ಮಂಗಳವಾರ ದಿನ ಇವತ್ತು ರವಾ ಉಂಡೆ ಮಾಡುವ ವಿಧಾನ. ರವಾ ಲಡ್ಡು ಮಾಡಲು ರವಾ ಮತ್ತು ಕೊಬ್ಬರಿ ಒಂದು ಸ್ವಲ್ಪ ತುಪ್ಪ ಹಾಕಿ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು. ರವಾ ಆಸೆ ವಾಸನೆ ಹೋಗೋವರೆಗೂ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು. 1.5 ಕಪ್ ರವಾಗೆ 1.5 ಕಪ್ ಸಕ್ಕರೆ ಹಾಗೂ ಏಲಕ್ಕಿ ಹಾಗೂ ಒಣ ಶುಂಠಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸರ್ಗೆ ಹಾಕಿ ರುಬ್ಬಿಕೊಂಡು ನಾವು ಹುರಿದಿಟ್ಕೊಂಡಿರುವಂಥದ್ದು ರವಾ ಮತ್ತು ಕೊಬ್ಬರಿ ಮತ್ತು ಒಂದು ಸ್ವಲ್ಪ ತುಪ್ಪ ಅದರೊಳಗಡೆ ಇದು ಸಕ್ಕರೆ ಪುಡಿಯನ್ನು ಬೆರೆಸಬೇಕಾಗುತ್ತೆ. ತುಂಬ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದು ರವನೂ ಹಸಿಯಾಗಿರುತ್ತೆ ಹಾಗೂ ಒಂದು ಸ್ವಲ್ಪ ಸಕ್ಕರೆನೂ ಮಿಕ್ಸರ್ಗೆ ಹಾಕಿರೋದ್ರಿಂದ ಅದು ಒಂದು ಸ್ವಲ್ಪ ಬಿಸಿಯಾಗಿರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಕಲಿಸ್ಕೊಂಡು ಒಂದು 2 ಸ್ಪೂನಷ್ಟು ಬಿಸಿ ಹಾಲು ಹಾಕಿ ರವಾ ಉಂಡೆ ಕಟ್ಟಲು ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತುಂಬ ಚೆನ್ನಾಗಿ ಕಟ್ಟಬೇಕು. ನಮ್ಗೆ ಯಾವ ಥರ ರವಾ ಉಂಡೆ ಬೇಕಾಗುತ್ತಲ್ಲ ಆ ಥರದಲ್ಲಿ ನಾವು ರವಾ ಉಂಡೆ ಕಟ್ಕೋಬೋದು. ಅದಕ್ಕೆ ಡೆಕೋರೇಷನ್ಗಾಗಿ ಏಲಕ್ಕಿ ಹಾಗೂ ಪಿಸ್ತಾ ಗೋಡಂಬಿಯನ್ನು ಅಲಂಕರಿಸ್ಬೋದು. ವರಮಹಾಲಕ್ಷ್ಮಿ ಹತ್ತಿರ ಬರೋದ್ರಲ್ಲಿದ್ದ ರವಾ ಉಂಡೆ ಹಾಗೂ ಬೇರೆ ಬೇರೆ ಥರ ಉಂಡೆಗಳನ್ನು ನಾವು ತಯಾರಿಸ್ಬೋದು. ದೇವರಿಗೆ ರವಾಲಿದ್ದ ಹಾಗೂ ಅನ್ನಲಿದ್ದ ಮಾಡಿರುವಂಥದ್ದು ಪಾಯಸ ಹಾಗೂ ಲಡ್ಡುಗಳು ತುಂಬ ಇಷ್ಟ ಆಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.